ನಮ್ಮ ಹುಡುಗರು ಧಾರವಾಡದಾಗ ಸ್ಟ್ರೈಕ್ ಮಾಡತ್ತಿದ್ದ ವೀಡಿಯೋಸ್ ಎಲ್ಲ ನೋಡಂತಿದ್ದೆ. ನಮ್ಮ ಹುಡುಗರು ಏನದಾರಲ್ಲ ಭಾಳ ಮುಗ್ಧ ಅದಾರ. ಅವ್ರು ಇನ್ನೂ ಮಠ ಸರ್ಕಾರದವರು ಅವ್ರ ಮನವಿನ ಒಪ್ಕೋತಾರ. ಭಾಳಷ್ಟು ಗೌರ್ಮೆಂಟ್ ಜಾಬ್ಸ್ ಏನು ವೇಕೆನ್ಸೀಸ್ ಅದಾವಲ್ಲ ಅದನ್ನ ಬಿಡ್ತಾರ, ಏಜ್ ಲಿಮಿಟನ್ನು ಜಾಸ್ತಿ ಮಾಡ್ತಾರ ಅನ್ಕೊಂತೆಲ್ಲ ಕೂಡಾತಾರ. ನೋಡ್ರಿ, ಸರ್ಕಾರದವ್ರು ಯಾವಾಗ ಪವರಿಗೆ ಬರ್ಬೇಕಂತಿರುತ್ತಲ್ಲ ಅವಾಗ ನಿಮಗೆ ಭರವಸೆ ಕೊಡ್ತಾರ, ನಿಮಗೆ ಜಾಬ್ ಕೊಡಿಸ್ತೀವಿ ಅಂಥೇಳಿ. ಆದರೆ ಜಾಬ್ ಕೊಡಿಸೋದು ನಿಮಗಲ್ಲ, ಹೌದು ಅವ್ರವ್ರ ಮಕ್ಕಳಿಗೆ. ಅವ್ರ ಮಕ್ಕಳಿಗೆ ಅವರು MP ಮಾಡ್ತಾರ, MLA ಮಾಡ್ತಾರ, ಯೂತ್ ಪ್ರೆಸಿಡೆಂಟ್ ಮಾಡ್ತಾರ, ಮತ್ತೊಂದು ಏನೇನೋ ಮಾಡ್ತಾರ. ಆದ್ರೆ ನಿಮ್ಮ ಬಗ್ಗೆ ಯಾರು ಕೇರ್ ಮಾಡಂಗಿಲ್ಲ. ಇದನ್ನ ಎಷ್ಟು ಜಲ್ದಿ ಅರ್ಥ ಮಾಡ್ಕೋತೀರಿ ಅಷ್ಟು ಚಲೋ. ಆ್ಯಂಡ್ ಇನ್ನೊಂದು, ನೀವೇನಾದರೂ 25 ಇಲ್ಲ 25ಕ್ಕಿಂತ ಜಾಸ್ತಿ ಏಜ್ ಅವ್ರು ಅದೀರಿ ಅಂತಂದ್ರೆ ಓದ್ರಿ, ಚಂದಂಗೆ ಓದ್ರಿ. ಗೌರ್ಮೆಂಟ್ ಜಾಬ್ಸಿಗೆ ಯಾವಾಗ ಬಿಡ್ತಾರ, 2 ವರ್ಷಕ್ಕೆ ಬಿಡ್ತಾರೋ 3 ವರ್ಷಕ್ಕೆ ಬಿಡ್ತಾರೋ ಓದ್ತಿರ್ರಿ. ಆದರೆ ಅದ್ರ ಜೊತೆಗೆ ಕರೆಂಟ್ ಮಾರ್ಕೆಟ್ ಒಳಗೆ ಏನೇನು ಸ್ಕಿಲ್ಸ್ ಬೇಕಾಗ್ತಾವಲ್ಲ, ಲೈಕ್ ಕೋಡಿಂಗ್ ಇರ್ಬೋದು, ಇನ್ನೊಂದೇನೋ ವಿಡಿಯೋ ಎಡಿಟಿಂಗ್ ಇರ್ಬೋದು, ಫಿಟ್ನೆಸ್ ರಿಲೇಟೆಡ್ ಇರ್ಬೋದು, ಏನಾದರೂ ಸ್ಕಿಲ್ಸ್ ಇರ್ಬೋದು, ಕಲ್ಕೊಂತಿರ್ರಿ. ನಿಮ್ದು ಗೌರ್ಮೆಂಟ್ ಜಾಬ್ ಸಿಕ್ತು ಆತು ಅಂದ್ರೆ ಭಾಳ ಚಲೋ. ಬಟ್ ಏನಾದರೂ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ, ಈ ಸರ್ಕಾರದವ್ರ ಸಂಬಂಧ, ನೀವು ಓದಿಲ್ಲ ಅನ್ನೋ ಸಂಬಂಧ, ನಿಮ್ಮ ನಸೀಬ್ ಸರಿ ಇಲ್ಲ ಸಂಬಂಧ, ಎದ್ರ ಸಂಬಂಧ ಆದರೂ ಇರ್ಬೋದು, ಮಾರ್ಕೆಟ್ದಾಗ 30 ವಯಸ್ಸಿಗೆ ಅನ್ಎಂಪ್ಲಾಯ್ಡಾಗಿ ಹೊರಗೆ ಬಂದ್ರಿ ವಿತೌಟ್ ಎನಿ ಸ್ಕಿಲ್ ಅಂದರೆ ನನ್ನ ಮಗನೂ ನಿಮಗೆ ಮರ್ಯಾದೆ ಕೊಡೋಂಗಿಲ್ಲ, ಸರ್ಕಾರದವರ ಅಲ್ಲಿ ಯಾರ್ದಾರ ಅಲ್ಲಿ. ಸೊ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮ್ಮ ಫ್ಯೂಚರ್ ಕಡೆ ಸ್ವಲ್ಪ ಗಮನ ಇಟ್ಟು ಓದಕ್ಕೆ ಕುಂದಿರ್ರಿ. ಯಾರ ಮೇಲೇನೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನಿಮ್ಮ ಮನಿನ ನೀವೇ ನೋಡ್ಕೋಬೇಕು, ಯಾವ ಸರ್ಕಾರದವ್ರಲ್ಲ.